ಶುರು ಮಾಡೋಣ. ಈ ದುರಂತವಾದ ಕತೆ ಆರಂಭವಾಗದು ನಮ್ಮ ದೇಶದಲ್ಲಿ ಮಧ್ಯಪ್ರದೇಶ್ ಭೋಪಾಲಲ್ಲಿ ಡಿಸೆಂಬರ್ 3, 1994 1984 ಅಲ್ಲಿ ಅಂದಾಜ್ ಸುಮಾರು 12 ಗಂಟೆ 12:30 ಮಧ್ಯರಾತ್ರಿ ಆಗಿರತ್ತೆ. ಅಲ್ಲಿನ ಭೋಪಾಲಿನ ಜನರು ತನ್ನ ಮನೆಯಲ್ಲಿ ಮನೆಕೊಂಡಿರ್ತಾರೆ, ಹಾಗೂ ಸ್ವಲ್ಪ ಜನ ರಸ್ತೆಯಲ್ಲಿ ಇರ್ತಾರೆ, ಹಾಗೂ ಹಲವಾರು ಜನ ಸ್ಲಮ್ ಅಲ್ಲಿ ಇರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಅಲ್ಲಿನ ಭೋಪಾಲಿನ ಜನರು ಸತ್ತೋಗಕ್ಕೆ ಪ್ರಾರಂಭವಾಗ್ತಾರೆ. ಮೊದಲು ಕಣ್ಣೂರಿ, ಆಮೇಲೆ ಉಸಿರಾಟದ ಕಷ್ಟ, ಆಮೇಲೆ ಸೀದಾ ಸತ್ತೋಗ್ಬಿಡುದು. ಅದಾದ್ಮೇಲೆ ಸ್ವಲ್ಪ ಜನರು ಮನೆ ಆಚೆ ಬರ್ತಾರೆ, ಕೆಮ್ತಾರೆ, ಉಸಿರಾಟದ ಕಷ್ಟದಿಂದ ಮನೆ ಮುಂದೆನೆ ಸತ್ತೋಗ್ಬಿಡ್ತಾರೆ. ಅದಾದ್ಮೇಲೆ ಹಲವಾರು ಜನ ತನ್ನ ಮನೆಯಲ್ಲಿ ಮನಿಕೊಂಡ್ತಾನೆ ತನ್ನ ಪ್ರಾಣವನ್ನು ಬಿಟ್ಬಿಡ್ತಾರೆ. ಅಂಥದ್ದು ಅಲ್ಲಿ ಏನ್ ನಡೀತು, ಆದ್ರೆ ಅಲ್ಲಿ ಏನ್ ನಡೀತು ಅದು ಮುಂಚೆನೆ ನಡೆದಿ ಬಿಟ್ಟೋಗಿರುತ್ತೆ. ಅದಾದ್ಮೇಲೆ ತುಂಬಾ ಉದ್ವೇಗ, ಟೆನ್ಷನ್ ಆಗುತ್ತೆ. ಪ್ರತಿಯೊಂದು ರಸ್ತೆಯಲ್ಲಿ, ಆಸ್ಪತ್ರೆಯಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ ದೊಡ್ಡ ದೊಡ್ಡ ಕೋಪಗೊಂಡ ಜನ ಸಮೂಹ ಆಗುತ್ತೆ. ಜನಗಳು ಸಾಯಕ್ಕೆ ಪ್ರಾರಂಭಗೊಳ್ತಾರೆ. ಭೂಪಾಲ್ ಇನ್ನ ಜನರಿಗೆ ಅಲ್ಲಿ ಏನಾಗ್ತಾ ಇದೆ, ಏನ್ ಮಾಡ್ಬೇಕು, ಎಲ್ಲೋಗ್ಬೇಕನ್ನೋದು ಕೂಡ ಸಹ ಗೊತ್ತಿರಲ್ಲ. ಆದರೆ ಜನಗಳು ಮಾತ್ರ ಸಾಯ್ತಾ ಇರ್ತಾರೆ. ಒಟ್ಟು 15,000ದಿಂದ 20,000 ಜನ ಅಲ್ಲಿ ಸತ್ತೋಗ್ತಾರೆ. ಹಾಗೂ ಯಾರ್ಯಾರು ಬದುಕಿ ಉಳ್ದಿರ್ತಾರಲ್ಲ ಅವ್ರಿಗೂ ಕೂಡ ಹಲವಾರು ಮುಂದೆ ಬ್ಲೈಂಡ್ನೆಸ್, ಉಸಿರಾಟದ ತೊಂದರೆ, ಹಲವಾರು ಹೆಲ್ತ್ ಇಶ್ಯೂಗಳು ಆಗುತ್ತೆ. ಆ ದಿನ ಆ ರಾತ್ರಿ ಅಲ್ಲಿ ಏನ್ ನಡೆದಿತ್ತು, ಇದು ದುರಂತವಾದ ಕಥೆ ಆಗಕ್ಕೆ ಅಂಥದ್ದೇನಾಗಿತ್ತು ಅಂತ ಬನ್ನಿ ವಿವರವಾಗಿ ನೋಡೋಣ ಫ್ರೆಂಡ್ಸ್. At one point, an official said one death was being recorded every minute from the poison gas leak in the city of Bhopal. ಭಾರತದ ಅತಿ ದೊಡ್ಡ ಕೈಗಾರಿಕಾ ದುರಂತ ಭೋಪಾಲ್ ದುರಂತವಾದ ಕಥೆ. ದುರಂತವಾದ ಕತೆ ಆರಂಭವಾಗದು ಅಂದ್ರೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅಲ್ಲಿ UCIL ಅಲ್ಲಿ ಈ ಕಂಪನಿ ಉತ್ಪಾದನಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇತ್ತು. ಅಂದ್ರೆ ಕೀಟನಾಶಕ ಹಾಗೂ ಬ್ಯಾಟ್ರಿಗಳು ಹಾಗೂ ರಾಕೆಟ್ ಫ್ಯೂಲ್ಗಳು. ಅದಾದ್ಮೇಲೆ ಈ ಕಂಪನಿ ಹಲವಾರು ಬೇರೆ ಬೇರೆ ದೇಶದಲ್ಲಿ ಹಲವಾರು ಉತ್ಪಾದನಾ ಘಟಕಗಳು ಇದೆ. ಭೋಪಾಲ್, ಇಂಡಿಯಾ, ರೋಸ್, ಆಸ್ಟ್ರೇಲಿಯಾ, ಟೆಕ್ಸಸ್, ವೆಸ್ಟ್ ವರ್ಜೀನಿಯಾ ಅಂತ ಹಲವಾರು ಕಡೆ ಇದರ ಉತ್ಪಾದನಾ ಘಟಕಗಳು ಇದೆ. ಹಂಗೆ ಹಲವಾರು ಯೂನಿಯನ್ ಕಾರ್ಬೈಡ್ಗಳಿದೆ. ಆಮೇಲೆ ಈಗ ಭೋಪಾಲ್ ಹತ್ರ ಬರೋಣ. ಯೂನಿಯನ್ ಕಾರ್ಬೈಡ್ ಭೋಪಾಲ್ ಹತ್ರ ಬರೋಣ. ಅಲ್ಲಿ ಏನೇನ್ ಮಾಡ್ತಾ ಇದ್ರು, ಹೆಂಗೆ ಮಾಡ್ತಾ ಇದ್ರು ಅಂತ. ಅದಾದ್ಮೇಲೆ ಅಲ್ಲಿ ಒಂದು ಸೆವಿನ್ ಅಂತ ಒಂದು ಕೀಟನಾಶಕ ಮಾಡ್ತಾ ಇದ್ರು. ಅದನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ್ದು 1969ರಲ್ಲಿ. ಆ ಸಮಯದಲ್ಲಿ ಆ ಸೆವಿನ್ ಮಾಡಕ್ಕೆ ಆ ಯೂನಿಯನ್ ಫ್ಯಾಕ್ಟರಿ ಒಂದು MIC ಮಿಥೈಲ್ ಐಸೋಸೈನೇಟ್ ನ ಆಮದು ಇಂಪೋರ್ಟ್ ಮಾಡ್ತಾ ಇದ್ರು ಬೇರೆ ಕಡೆಯಿಂದ. ಅದಾದ್ಮೇಲೆ 10 ವರ್ಷ ನಂತರ 1979ರಲ್ಲಿ ಆ ಭೋಪಾಲಲ್ಲೇ ಅದನ್ನ ಮಾಡಕ್ಕೆ MIC ಮಾಡಕ್ಕೆ ಪ್ರಾರಂಭಗೊಳಿದ್ರು. ಅದು ಎಂತ ಡೇಂಜರಸ್ ಕೆಮಿಕಲ್ ಅಂತ ನಮಗೂ ಅದಾದ್ಮೇಲೆ ಗೊತ್ತಾಗಿದ್ದು. ನನ್ಗೂ ಅಷ್ಟೇ, ನಿಮ್ಗೂ ಅಷ್ಟೇ, ಎಲ್ರಿಗೂ ಅಷ್ಟೇ. ಅದಾದ್ಮೇಲೆ ಎಂತ ಭಯಂಕರವಾದ ಕೆಮಿಕಲ್ ಅಂತ ಅಲ್ಲಿನ ಭೋಪಾಲ್ ಜನರಿಗೆ ಚೂರು ಕೂಡ ಸಂದೇಹ, ಚೂರು ಕೂಡ ಅದ್ರ ಬಗ್ಗೆ ಜ್ಞಾನವು ಅಲ್ಲಿ ಏನಾಗ್ತಾ ಇದೆ ಅಂತ ಇರುವುದಿಲ್ಲ. 1980ರಲ್ಲಿ ಆ ಸೆವಿನ್ ಕೀಟನಾಶಕದ ಬೆಲೆ ಮಾರ್ಕೆಟ್ ಅಲ್ಲಿ ಬರ್ತಾ ಕಮ್ಮಿ ಆಗ್ಬಿಡತ್ತೆ. ಅದಕ್ಕೆ ಆ ಯೂನಿಯನ್ ಕಾರ್ಬೈಡ್ ಕಂಪನಿದಿಂದ ಹಲವಾರು ಕೆಟ್ಟ ನಿರ್ಧಾರ ಮಾಡ್ತಾರೆ, ವೆಚ್ಚ ಕಡಿತ ಮಾಡ್ತಾರೆ. ಅದು ಕೂಡ ಕಾಸುಳ್ಸಕ್ಕೆ. ಹಾಗೂ ಅನರ್ಹ ಅನ್ಕ್ವಾಲಿಫೈಡ್ ಉದ್ಯೋಗಿ ಎಂಪ್ಲಾಯ್ಸ್ಗಳು ತಗೋತಾರೆ, ಅದು ಕೂಡ ಕಾಸುಳ್ಸಕ್ಕೆ. ಹಾಗೂ ಹಲವಾರು ಎಂಪ್ಲಾಯಿಗಳಿಗೆ ಅಲ್ಲಿಂದ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ, ಅದು ಕೂಡ ಕಾಸು ಉಳ್ಸಕ್ಕೆ. ಯೂನಿಯನ್ ಕಾರ್ಬೈಡ್ ಕಂಪನಿದಿಂದ ಎಂತ ಕೆಟ್ಟ ಮತ್ತು ಕಡಿಮೆ ಸುರಕ್ಷಿತ ಮಾನ ದಂಡಗಳು ಮಾಡುತ್ತಾರೆ. ಇದು ಚೂರು ಕೂಡ ಸರಿ ಇಲ್ಲ ಆ ಕಂಪನಿ ಮಾಡಿದ್ದು.
ನಮ್ಮ ಆ ಭೋಪಾಲಿನ ಆ ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟ್ರಿ ಒಳಗಡೆ ಯಾವ್ದಾದ್ರು ಪೈಪ್ಗಳು ಹಾನಿಯಾಗಿದ್ರೆ, ಡ್ಯಾಮೇಜ್ ಆಗಿದ್ರೆ ಅದನ್ನ ಬದಲಾಯಿಸುವನ್ನು ಬಿಟ್ಟು ಅದನ್ನ ರಿಪೇರಿ ಮಾಡ್ತಾ ಇದ್ರು. ಇಲ್ಲಿ ನೋಡ್ಬೋದು ಎಂತ ಸುರಕ್ಷಿತ ಮಾನ ದಂಡಗಳು ಇತ್ತು ಅಂತ. ಹಂಗೆ ನಡೀತಾ ಇದೇ ತರ ನಡೀತಾ 1981ರಲ್ಲಿ ಒಬ್ಬ ಉದ್ಯೋಗಿ, ಒಬ್ಬ ಎಂಪ್ಲಾಯ್ ಮೊಹಮ್ಮದ್ ಅಶ್ರಫ್ ಅಂತ ಫೋರ್ಜಿನ್ ಎಂಬ ಕೆಮಿಕಲ್ ಎಂತ ಅಪಾಯಕಾರಿಯಾದ, ಭಯಾನಕವಾದ, ವಿಷಕಾರಿಯಾದ ಅದರ ಜೊತೆ ಅವನು ಕೆಲಸ ಮಾಡ್ಬೇಕಾರೆ ಮೃತಗೊಳ್ತಾನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಂತ ಕಿತ್ತೋಗಿರುವ ಸುರಕ್ಷಿತ ಮಾನದಂಡಗಳು ಇತ್ತು ಆ ಯೂನಿಯನ್ ಫ್ಯಾಕ್ಟ್ರಿ ಒಳಗಡೆ. ಇವೆಲ್ಲ ನೋಡಿದ್ದ ಅವರ ಮಿತ್ರನಾಗಿದ್ದ ರಾಜ್ಕುಮಾರ್ ಕೇಶ್ವಾನಿ, ಅವರು ಒಬ್ರು ಪತ್ರಕರ್ತರು. ಅವರ ಮಿತ್ರ ಹಿಂಸತ್ತ ಆ ಭೋಪಾಲ್ ಫ್ಯಾಕ್ಟ್ರಿ ಒಳಗಡೆ ಎಂತೆಂತ ಸುರಕ್ಷಿತ ಮಾನದಂಡಗಳು ಇದೆ ಅಂತದೆಲ್ಲ ಒಂದು ಭೋಪಾಲ್ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ತನಿಖೆ ಮಾಡಿ ಅದರಲ್ಲಿ ಯೂನಿಯನ್ ಕಾರ್ಬೈಡ್ ಮೇಲೆ ಪ್ರಕಟಿಸುತ್ತಾರೆ. ಆ ಪತ್ರಿಕಾ ಒಳಗಡೆ ಅವರು ಏನಂತ ಬರೆದಿರುತ್ತಾರೆ ಗೊತ್ತಾ ಫ್ರೆಂಡ್ಸ್? ಎದ್ದೇಳಿ ಭೋಪಾಲಿನ ಜನರೇ, ನೀವು ಒಂದು ಜ್ವಾಲಾಮುಖಿಯ ಅಂಚಿನಲ್ಲಿದ್ದೀರಾ ಅಂತ ಬರೆಯುತ್ತಾರೆ. ಹಾಗೂ ಆ ದುರಂತವಾದ ಕತೆ ಊಹಿಸುತ್ತಾರೆ, ಪ್ರೆಡಿಕ್ಟ್ ಮಾಡ್ತಾರೆ. ಇಲ್ಲಿ ಒಂದು ದೊಡ್ಡ ದುರಂತವಾದ ಘಟನೆ ಮುಂದೆ ನಡಿಬೋದು ಅಂತ. ಹಾಗೂ ಅವರು ಸಹಾಯ ಕೇಳಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಮುಖ್ಯ ಮಂತ್ರಿ ಹತ್ರ ಹೋಗ್ತಾರೆ. ಆದ್ರೆ ಅವ್ರಿಗೆ ಎಲ್ಲಿಂದನೂ ಸಹಾಯ ಬರುವುದಿಲ್ಲ. ಎಲ್ರು ಕೂಡ ನಿರ್ಲಕ್ಷಿಸುತ್ತಾರೆ. ಅವರ ಮಾತಿಗೆ ಯಾವುದೇ ವ್ಯಾಲ್ಯೂ ಹಾಗೂ ಬೆಲೆ ಯಾರು ಕೂಡ ಕೊಡುವುದಿಲ್ಲ. ಆ ದುರಂತವಾದ ದಿನದಲ್ಲಿ ಒಂದು ಶೀತದ ಹವಾಮಾನ ಆಗಿರುತ್ತೆ. ಯಾಕಂದ್ರೆ ಡಿಸೆಂಬರ್ದ ತಿಂಗಳಾಗಿರುತ್ತೆ. 2ನೇ ಡಿಸೆಂಬರ್ 1984 ಆ ಭೋಪಾಲ್ ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟ್ರಿ ಒಳಗಡೆ ಕರೆಕ್ಟ್ ಆಗಿ 9 ಗಂಟೆಗೆ ಶಿಫ್ಟ್ ಬದಲಾಗುತ್ತೆ. ಹೊಸ ಉದ್ಯೋಗಿಗಳು ಬರುತ್ತಾರೆ. ಹಳೆ ಉದ್ಯೋಗಿ ವರ್ಕರ್ಸ್ ತನ್ನ ಮನೆಗೆ ಹೋಗ್ತಾರೆ. ಅದಾದ್ಮೇಲೆ ಆ ವರ್ಕರ್ಸ್ ಬಂದ್ಬಿಟ್ಟು ತನ್ನ ದಿನನಿತ್ಯ ಕಾರ್ಯಕ್ರಮ, ಅವರ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಆ ದಿನ ಒಬ್ಬ MIC ಟ್ಯಾಂಕ್ ನ ಪೈಪ್ ದ ಶುದ್ಧಿ ಮಾಡ್ಬೇಕು ಅಂತ ಈ ಕಡೆಯಿಂದ ನೀರನ್ನು ಬಿಡ್ತಾನೆ. ಆ ಕಡೆಯಿಂದ ನೀರು ಬರುವುದಿಲ್ಲ. ಇದು ನೋಡಿ ಎಲ್ರಿಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಅನ್ಕೋತಾರೆ, ಏನಪ್ಪಾ ಏನೋ ಒಂದು ಫಿಲ್ಟರ್ ಕೆಟ್ಟೋಗಿರ್ಬೇಕು, ಅದಕ್ಕೆ ಶುದ್ಧಿ ಮಾಡಕ್ಕೆ ಆಗ್ತಾ ಇಲ್ಲ, ಆ ಕಡೆಯಿಂದ ನೀರು ಬರ್ತಾ ಇಲ್ಲ ಅಂತ ಊಹಿಸುತ್ತಾರೆ. ಹಂಗೆ ಸುಮಾರು 11 ಗಂಟೆಗೆ ಈ ಸುದ್ದಿ ಆ ಉದ್ಯೋಗಿಗಳು ತನ್ನ ಸೂಪರ್ವೈಸರ್ ಮೇಲ್ವಿಚಾರಕಗೆ ಹೇಳುತ್ತಾರೆ. ಅವರಂತಾರೆ ನೀರು ಹೋಗ್ತಾ ಇರ್ಲಿ ಬಿಡು ಅಂತ. ಹಂಗೆ ಸುಮಾರು 1 ಗಂಟೆ ಮುಂಚೆನೆ 10 ಗಂಟೆಗೆ ಆ ಭಾರಿ ಪ್ರಮಾಣದಲ್ಲಿ ಆ ನೀರು MIC ಟ್ಯಾಂಕ್ ಒಳಗಡೆ ಹೋಗ್ಬಿಟ್ಟು ಒಂದು ಅಪಾಯಕಾರಿಯಾದ ರಾಸಾಯನಿಕ ಪ್ರತಿಕ್ರಿಯೆ ಮಾಡುತ್ತಾ ಇರುತ್ತೆ. ಒಂದು ಭಯಂಕರವಾದ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಯಾವಾಗ MIC ಮಿಥೈಲ್ ಐಸೋಸೈನೇಟ್ ಫ್ರೆಂಡ್ಸ್, ಅದು ವಾತಾವರಣ ಜೊತೆನೆ ಬರುತ್ತೆ, ಅದರ ಜೊತೆ ಸಂಬಂಧ ಮಾಡುತ್ತೆ, ಭಯಾನಕವಾದಾಗುತ್ತೆ. ಆದರೆ ಇಲ್ಲಿ ನೀರ್ ಜೊತೆನೆ ಒಂದು ಭಯಾನಕವಾದ ರಾಸಾಯನಿಕ ಪ್ರತಿಕ್ರಿಯೆ ಆಗ್ತಾನೆ ಇದೆ ಫ್ರೆಂಡ್ಸ್. ಈ ಪ್ರತಿಕ್ರಿಯೆ ಆಗಿ ಹೆಂಗಪ್ಪ ಫಾರ್ಮೇಶನ್ ಆಗ್ತಿತ್ತು ಅಂದ್ರೆ, ಒಂದು ಮೋಡದ ರಚನೆ ತರ ಒಂದು ಕ್ಲೌಡ್ ಫಾರ್ಮೇಶನ್ ಆಗಿ ಅಲ್ಲಿಂದ ಆಚೆ ಬರ್ತಾ ಇತ್ತು. ಹಂಗೆ ಆ ನೀರು ಇನ್ನು B610 ಟ್ಯಾಂಕ್ ಆ MIC ಟ್ಯಾಂಕ್ ಒಳಗಡೆ ಹೋಗ್ತಾನೆ ಇತ್ತು. ಹಂಗೆ 11 ಗಂಟೆ 45 ನಿಮಿಷಗಳು ಆಗುತ್ತೆ. ಆಮೇಲೆ ಎಲ್ಲಾ ಉದ್ಯೋಗಿ ವರ್ಕರ್ಸ್ಗೆ ಎಲ್ಲರಿಗೆ ಕಣ್ಣು ಉರಿಯಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಬಲವಾದ ವಿಚಿತ್ರವಾದ ವಾಸನೆ ಬರುತ್ತೆ. ಇಷ್ಟರಲ್ಲಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್, ಅಲ್ಲಿ ಒಂದ್ ಯಾವ್ದೋ ಗ್ಯಾಸು
ಲೀಕ್ ಆಗಿದೆ ಅಂತ ಮತ್ತು ಎಲ್ಲಪ್ಪ ಅನಿಲ ಸೋರೋಗ್ತಾ ಇದೆ ಅಂತ ಹುಡುಕ್ತಾ 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 ಒಬ್ಬ ಉದ್ಯೋಗಿ ವರ್ಕರ್ಗೆ ಒಂದು ಪೈಪ್ ಇಂದ ಹಳದಿ ಬಣ್ಣದ ಅನಿಲ ಸೋರೋಗ್ತಾ ಇರೋದು ನೋಡುತ್ತಾನೆ. ಅದು ಕೂಡ ನಿಧಾನವಾಗಿ ಆಚೆ ಬರ್ತಾ ಇರುತ್ತೆ. ಇದನ್ನ ನೋಡಿದ್ದ ಆ ವರ್ಕರು ತನ್ನ ಸೂಪರ್ವೈಸರ್ ಮೇಲ್ವಿಚಾರಕಾಗೆ ಹೇಳಿದಾಗ ಅವ್ರಂತಾರೆ, ಇಡೀ ದೊಡ್ಡ ಫ್ಯಾಕ್ಟ್ರಿಲಿ ಒಂದು ಚಿಕ್ಕ ಪುಟ್ಟ ಲೀಕು ಅನಿಲ ಸೋರಿಕೆ ಆಗ್ತಾ ಇರುತ್ತೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ನೋ ಟೆನ್ಷನ್, ವೈ ಟೆನ್ಷನ್, ಏನೋ ಒಂದು ಲೀಕ್ ಆಗ್ತಾ ಇದೆ ಬಿಟ್ಬಿಡು ಅಂತ. ಅದಾದ್ಮೇಲೆ ಆ ಟ್ಯಾಂಕ್ ದ ಪ್ರೆಷರ್ ನೋಡ್ತಾರೆ ಎಷ್ಟಿದೆ ಅಂತ. ನಾರ್ಮಲ್ ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದನ್ನ ನೋಡಿ ಎಲ್ಲ ನಿರ್ಲಕ್ಷ್ಯ ಮಾಡ್ತಾರೆ. ಹಂಗೆ 12:40 ಆ ಒಂದು ಟೀ ವಿರಾಮ ತಗೋತಾರೆ ಎಲ್ಲಾ ವರ್ಕರ್ಸು. ಆಮೇಲೆ ಆ ಸಮಯದಲ್ಲಿ ಏನಾಗ್ತಾ ಇರುತ್ತೆ ಗೊತ್ತಾ, ಆ MIC ಟ್ಯಾಂಕ್ ಇಂದ ಆ E610 ಟ್ಯಾಂಕ್ ಇಂದ ಆ ವೆಂಟ್ ಸ್ಕ್ರಬ್ಬರ್ ಇಂದ ಆ ಗ್ಯಾಸ್ ಪ್ರತಿಕ್ರಿಯೆ ಆಗಿ ಒಂದು ಭಯಾನಕವಾದ ಅದರಿಂದ ಹೊಡ್ಕೊಂಡು ಆಚೆ ಬಂದು ಆ ಭೋಪಾಲ್ ವಾತಾವರಣಗೆ ಹರಡುತ್ತಾ ಇರುತ್ತೆ. ಅಕ್ಕಪಕ್ಕ ಎಲ್ಲ ಜನರು ಆ ಸ್ಲಮ್ ಆಗಿರ್ಬೋದು, ಮನೆಯಲ್ಲಿ ಮಲ್ಕೊಂಡಿರುವುದಾಗಿರ್ಬೋದು, ರಸ್ತೆಯಲ್ಲಿ ಆಗಿರ್ಬೋದು, ಪ್ರತಿಯೊಬ್ರು ಸತ್ತೋಗ್ತಾರೆ. ಸಡನ್ ಸತ್ತೋಗ್ತಾರೆ. ಒಟ್ಟು 2259 ಜನ ಸಡನ್ ಡೆತ್ ಆಗ್ಬಿಡ್ತಾರೆ. ಆ ಭಯಾನಕವಾದ ಆ ವಿಷಕರಿಯಾದ ಆ ಗ್ಯಾಸ್ ಅನ್ನ ಅವರ ದೇಹದಲ್ಲಿ ಇನ್ಹೇಲ್ ಆದಾಗ ತಕ್ಷಣದ ಸಮಯದಲ್ಲಿ ವೈದ್ಯರಿಗೆ ಇದು ಯಾವ ಕಾಯಿಲೆ ಅಂತ ಕಂಡಿಡಿಯಕ್ಕೆ ಬಹಳ ಬಹಳ ಕಷ್ಟ ಆಗುತ್ತೆ. ಎಂತ ಗ್ಯಾಸ್ ಅಂತ ಗೊತ್ತಿರಲ್ಲ. ಇದು ಫಾಸ್ಜಿನಾ, MICನಾ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಹೈಡ್ರೋಜನ್ ಸೈನೈಡ್ ಅಂತ. ಅದಾದ್ಮೇಲೆ ಎಲ್ಲಾ ವೈದ್ಯರು ಯೋಚನೆ ಮಾಡುತ್ತಾರೆ. MICದ ಆಗುವಿಕೆ 38 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಫಾಸ್ಜಿನ್ದು ಎವಾಪರೇಷನ್ ಆಗುವಿಕೆ 8 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಇದೆಲ್ಲ ಯೋಚನೆ ಮಾಡ್ತಾರೆ. ಡಿಸೆಂಬರ್ದ ಶೀತದ ಹವಾಮಾನ ಆಗಿರುತ್ತೆ. ಎಲ್ರು ಅನ್ಕೋತಾರೆ ಇದು ಫಾಸ್ಜಿನ್ ಅಂತ. ಹಂಗೆ ಅನ್ಕೊಂಡು ಇದನ್ನ ಹಂಗೆ ಚಿಕಿತ್ಸೆ ಮಾಡಕ್ಕೆ ಪ್ರಾರಂಭಗೊಳ್ಳುತ್ತಾರೆ. ಹಂಗೆ ಕಾರ್ಬೈಡ್ ಮೆಡಿಕಲ್ ನಿರ್ದೇಶಕರು ಹೇಳ್ತಾರೆ ಇದು ಒಂದು ಸೈನೈಡ್ ಪಾಯ್ಸನಿಂಗ್ ಅಂತ. ಇದಕ್ಕೇನಪ್ಪ ಆಂಟಿಟ್ಯೂಡ್ ಅಂದ್ರೆ ಇದಕ್ಕೆ ಸೋಡಿಯಂ ಥಿಯೋಸಲ್ಫೇಟ್ ಕುಡಿ ರೋಗಿಗಳಿಗೆ. ಆದರೆ ಸ್ವಲ್ಪ ಸಮಯ ಆದ್ಮೇಲೆ ಇದನ್ನ ಅವರು ವಾಪಸ್ ತಗೋತಾರೆ. ಅವ್ರಂತಾರೆ ಇದು ಸೈನೈಡ್ ಪಾಯ್ಸನಿಂಗು ಅಲ್ವೇ ಅಲ್ಲ ಅಂತ. ಹಿಂಗೆ ಹಲವಾರು ಗೊಂದಲ ಆಗುತ್ತೆ, ಹಲವಾರು ಕನ್ಫ್ಯೂಷನ್ ಆಗುತ್ತೆ. ಆದರೆ ಕೊನೆಯದಾಗಿ ಕಷ್ಟ ಪಡುವುದು, ನರಳುವುದು, ಸಾಯುವುದು ಆ ಭೋಪಾಲಿನ ಜನರು ಆಗಿರ್ತಾರೆ. ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಇನ್ನು ಏನು ಭಯಂಕರವಾಗಿ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಆಗಿದ್ದ ಸ್ಟೇಷನ್ ಸೂಪರಿಂಟೆಂಡೆಂಟ್ HS ಗುರ್ವೆ ಮತ್ತು ಡೆಪ್ಯೂಟಿ ಸ್ಟೇಷನ್ ಸೂಪರಿಂಟೆಂಡೆಂಟ್ ಗುಲಾಂ ದಸ್ತಗೀರು ಆ ಟೆನ್ಷನ್ ಅಲ್ಲಿ, ಆ ಉದ್ವೇಗದಲ್ಲಿ, ಜನ ಜಾಕುಳುಲಿ, ಆ ಜನ ಸಮೂಹದಲ್ಲಿ ಅಲ್ಲಿನ ಜನರಿಗೆ ಇವರು ಕಾಪಾಡ್ತಾರೆ. ಹೋಗುತ್ತಾ ಬರುತ್ತಾ ಎಲ್ಲಾ ಟ್ರೈನ್ಗೆ ಸಹಾಯ ಮಾಡ್ತಾರೆ. ಯಾರ್ಯಾರ ಟ್ರೈನ್ ಬರ್ತಾ ಇರುತ್ತೆ ಆ ಭೋಪಾಲ್ ಜಂಕ್ಷನ್ಗೆ ಹೋಗಿ ಜಾಗದಲ್ಲಿ ಇರ್ಬಿಡಿ ಅಂತ ತುಂಬಾ ಸಹಾಯ ಮಾಡ್ತಾರೆ. ಅಲ್ಲಿದ್ದ ಎಲ್ಲ ಪ್ರತಿಯೊಬ್ರು ಕೂಡ ಸಹಾಯ ಮಾಡ್ತಾರೆ. ತನ್ನ ಪ್ರಾಣವನ್ನು ತಣಕಿಟ್ಟು ತನ್ನ ಪರಿವಾರದ ಬಗ್ಗೆ, ತನ್ನ ಬಗ್ಗೆ ಯೋಚನೆ ಮಾಡಿಲ್ದೆ ಆ ಜನಗಳ ಬಗ್ಗೆ ಯೋಚನೆ ಮಾಡಿ ತುಂಬಾ ಹಲವಾರು ಜನಕ್ಕೆ ಕಾಪಾಡ್ತಾರೆ. ಇದನ್ನ ನೀವು ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ಈ ಘಟನೆ ನೆಟ್ಫ್ಲಿಕ್ಸ್ ಅವರು ಒಂದು ವೆಬ್ ಸೀರೀಸ್ ಮಾಡಿದರೆ ದ ರೈಲ್ವೆ ಮೆನ್ ಅಂತ, ಹೋಗಿ ಅಲ್ಲಿ ನೋಡಿ ಫ್ರೆಂಡ್ಸ್. ಹಂಗೆ ಭಾರತದ ಸರ್ಕಾರ ಆ ಕಾರ್ಬೈಡ್ ಕಂಪನಿಗೆ ಆರೋಪ ಮಾಡುತ್ತಾರೆ. ನೀವು ಎಂತ ಕೆಟ್ಟ ಸುರಕ್ಷಿತ ಮಾನದಂಡಗಳು ಇಟ್ಟಿದ್ರಿ ಅಂತ, ಕಿತ್ತೋಗಿರುವ ಸೇಫ್ಟಿ ಸ್ಟ್ಯಾಂಡರ್ಡ್ ಮೆಜರ್ಸ್ ನ ಫಾಲೋ ಮಾಡ್ತಾ ಇದ್ರಿ ಅಂತ, ಹಿಂಗೆ ಇತ್ತು ಅಂತ, ಒಳಗಡೆ ಎಂತ ಕಷ್ಟ ಆಗಿತ್ತು ಅಂತ. ಅದಾದ್ಮೇಲೆ ಕಾರ್ಬೈಡ್ ಕಂಪನಿ ಹೇಳುತ್ತಾರೆ ಇದು ನಿಮ್ ತಪ್ಪು, ನೀವು ನಮ್ಗೆ ಮಾಡಕ್ ಕೊಟ್ಟಿಲ್ಲ, ಅದಕ್ಕೆ ಈ ದುರಂತವಾದ ಕಥೆ ಆಯ್ತು ಅಂತ. ಹಂಗೆ ಅವರ ಮೇಲೆ ಇವ್ರ ಮೇಲೆ ಅವರು ಹಾಕ್ತಾ ಕೊನೆಯದಾಗಿ ಕಷ್ಟ ಪಡುತ್ತಾ ಇರೋದು ಯಾರು, ನರಳುತ್ತಾ ಇರೋದು ಯಾರು, ಸಫರ್ ಮಾಡ್ತಾ ಇರೋದು ಯಾರು, ಸಾಯುತ್ತಾ ಇರೋದು ಯಾರು, ಆ ಭೋಪಾಲಿನ ಜನರು. ಅದಾದ್ಮೇಲೆ ಆ ದುರಂತವಾದ ಘಟನೆಯಿಂದ ಯಾರು ಬದುಕಿ
ಉಳಿದಿರುತ್ತಾರಲ್ಲ ಅವ್ರಿಗೂ ಹಲವಾರು ಮುಂದೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಹಲವಾರು ಹೆಲ್ತ್ ಇಶ್ಯೂಸ್ಗಳಾಗುತ್ತೆ. ಚಿಕ್ಕವ್ರಿಗಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ರು ಏಜ್ ಆಗಿರ್ಬೋದು. ಹಂಗೆ ಆ ಯೂನಿಯನ್ ಕಾರ್ಬೈಡ್ ಕಂಪನಿಯವರು ನಿರ್ಧಾರ ಮಾಡ್ತಾರೆ, ಆ ಇಂಡಿಯನ್ ಸರ್ಕಾರ ಭೋಪಾಲ್ ಜನರಿಗೆ ಕಾಸು ಕೊಡಕ್ಕೆ ಒಟ್ಟು $470 ಮಿಲಿಯನ್ ಕೊಡ್ತಾರೆ. ಆದ್ರೆ ಫ್ರೆಂಡ್ಸ್, ಆದ್ರೆ ಕಾಸದಿಂದ ಆ ಭೋಪಾಲ್ ಜನರು ಮತ್ತೆ ವಾಪಸ್ ಬರ್ತಾರಾ, ಈ ಭೂಮಿಗೆ ವಾಪಸ್ ಬರ್ತಾರಾ ಅಂತ ಒಂದು ಪ್ರಶ್ನೆ ಉಂಟಾಗತ್ತೆ. ಬರ್ತಾರಂತ ನೀವ್ ಹೇಳಿ ಫ್ರೆಂಡ್ಸ್, ಬರ್ತಾರಾ? ಇದಕ್ಕೆ ಏನಾದ್ರೂ ನಿಮ್ಗೆ ನ್ಯಾಯ ಕಾಣಿಸುತ್ತಾ ನಿಮ್ಮ ಕಣ್ಣಿಂದ ಅಂತ ನಾನು ಪ್ರಶ್ನೆ ಹಾಕ್ತೀನಿ. ಅದಾದ್ಮೇಲೆ ಇನ್ನು ಹಲವಾರು ಅವರ ಪ್ರೀತಿಯ ಪರಿವಾರ ಆಗಿರ್ಬೋದು, ಗೆಳೆಯರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು ಇನ್ನು ಕೋರ್ಟ್ ಕೇಸಲ್ಲಿ ಹೋರಾಟ ಮಾಡ್ತಾ ಇದಾರೆ. ಯಾವತ್ತೋ ಒಂದಿನ ಅವ್ರಿಗೆ ನ್ಯಾಯ ಅನ್ನೋದು ಸಿಗುತ್ತೆ ಅಂತ. ಆದ್ರೆ ಆ ಜಸ್ಟಿಸು, ಆ ನ್ಯಾಯ ಒಂದು ಹೆಸರು ಮಾತ್ರ. ಅದಕ್ಕೆ ಯಾವುದೇ ವ್ಯಾಲ್ಯೂ ಬೆಲೆ ಯಾರು ಕೂಡ ಸಹ ಕೊಡುವುದಿಲ್ಲ. ಅದಾದ್ಮೇಲೆ ಆ ಯೂನಿಯನ್ ಕಾರ್ಬೈಡು ನಮ್ಮ ದೇಶಕ್ಕೆ ಆ ಭೋಪಾಲ್ ಜನರಿಗೆ ಮಾಡಿದ್ದು ಶುರು ಕೂಡ ಸರಿ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಮಾಡಿದ ಕೆಟ್ಟ ನಿರ್ಧಾರ ಆಗಿರ್ಬೋದು, ಕೆಟ್ಟ ಡಿಸಿಷನ್ ಆಗಿರ್ಬೋದು, ಆಮೇಲೆ ಕೆಟ್ಟ ಸುರಕ್ಷಿತ ಮಾನದಂಡಗಳು ಆಗಿರ್ಬೋದು, ಆ ಫ್ಯಾಕ್ಟ್ರಿ ಒಳಗಡೆ ನಮ್ಮ ಇಂಡಿಯನ್ ಸರ್ಕಾರದಿಂದ ಹಲವಾರು ಚಿಕ್ಕ ಪುಟ್ಟ ತಪ್ಪು ಆಗಿರ್ಬೋದು. ಆದ್ರೆ ಆ ಯೂನಿಯನ್ ಕಾರ್ಬೈಡು ದೊಡ್ಡ ತಪ್ಪು ಮಾಡಿರ್ಬೋದು, ಅದಕ್ಕೆ ಇದು ಆಗಿರ್ಬೋದು. ಅಂದ್ರೆ ಇಲ್ಲಿ ದೊಡ್ಡ ತಪ್ಪು ಚಿಕ್ಕ ತಪ್ಪು ನೋಡ್ಕೊಂಡು ಇದ್ರೆ ಅವರು ಮತ್ತೆ ಭೂಮಿಗೆ ಬರ್ತಾರ, ಯಾರ್ಯಾರ ಸತ್ರೋರಿಗೆ ಭೂಮಿಗೆ ಬರ್ತಾರ ಅಂತ ಒಂದು ಪ್ರಶ್ನೆ ಹಾಕುತ್ತೀನಿ. ಈ ದುರಂತವಾದ ಕಥೆಯಲ್ಲಿ ಹಲವಾರು ಜನ ರಾಜ್ಕುಮಾರ್ ಕೇಶವಾನಿ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಹಾಗೂ ನಮ್ಗೆ ಯಾರು ಸಹ ಗೊತ್ತಿಲ್ಲ ಅವರು ಸಹಾಯ ಮಾಡಿದರೆ. ಅವರ ಭೋಪಾಲ್ ಜನರಿಗೆ ತನ್ನ ಪ್ರಾಣವನ್ನು ತಣಕಿಟ್ಟು ಅವರಿಗೆಲ್ಲರಿಗೂ ಕಾಪಾಡಿದರೆ. ಅವ್ರಿಗೆ ಒಂದು ಸೆಲ್ಯೂಟ್ ಅಂತ ಹೇಳ್ತಾ ಅವರು ನಮ್ಮ ದೇಶದ ನಿಜವಾದ ನಾಗರಿಕರು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಹೆಂಗಿತ್ತು ಈ ಕ್ರೈಮ್ ಡಾಕ್ಯುಮೆಂಟ್ರಿ ಅಂತ ಹೇಳ್ತಾ ಭೋಪಾಲ್ ಜನರು ನಕ್ಕ ಮಾಡ್ಕೊಂಡ್ರೆ ಕಷ್ಟಪಡುವುದು ನೋವು ಇನ್ನು ಕೂಡ ಸಹ ನಮ್ಮ ದೇಶದ ಪ್ರತಿಯೊಬ್ಬ ಭಾರತೀಯಗೂ ಸಹ ಇದೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸ್ಟೇ ಸೇಫ್ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್, ಕಟ್ ಇಟ್.